ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲಿಗೆ ಸ್ಟಾಪ್ ಮಾಡಿದ್ನೋ ಇರುಮುಡಿ ತನಕ ಸ್ಟಾಪ್ ಮಾಡಿದ್ದೆ, ಅಲ್ಲಿಂದ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹಿಂದಿನ ವೀಡಿಯೋನ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಒಂದ್ಸಲ ನನ್ನ ವೀಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಇರುಮುಡಿ ಇತ್ತು. ಇರುಮುಡಿ ಬಂದು ಫಸ್ಟು ಮಣಿಕಂಠ ಸ್ವಾಮಿಗಳಿಗೆ ಅಂದರೆ ನಮ್ಮ ವೀರೇಶ ಸ್ವಾಮಿಗಳಿಗೆ ಫಸ್ಟು ಇರುಮುಡಿನ ಕಟ್ತಾ ಇದ್ದಾರೆ. ಮಣಿಕಂಠ ಸ್ವಾಮಿಗಳಿಗೆ ಇರುಮುಡಿ ಕಟ್ಟಿ ಆಗಿದ್ಮೇಲೆ ಕನ್ಯಾ ಸ್ವಾಮಿಗಳಿಗೆ ಇರುಮುಡಿಯನ್ನು ಕಟ್ತಾ ಇದ್ರು. ಅದರಲ್ಲಿ ನಮ್ಮ ಧನುಗೆ ಇರುಮುಡಿಯನ್ನು ಕಟ್ಟಿದ್ರು. ಇರುಮುಡಿನ ಯಾವ ರೀತಿ ಕಟ್ತಾರೆ ಅಂತ ಹೇಳಿದ್ರೆ, ಫಸ್ಟು ಯಾರು ಮಾಲೆ ಹಾಕಿಸ್ಕೊಂಡಿರ್ತಾರೆ ಅವ್ರ ಕೈಯಲ್ಲಿ ತುಪ್ಪದ ಕಾಯಿನ ತುಂಬಿಸ್ತಾರೆ. ಕಾಯಿಗೆ ಅಂದರೆ ತುಪ್ಪನ ತುಂಬಿಸ್ತಾರೆ. ಅಂದರೆ ನಾನು ಬೆಳಗ್ಗೆ ತೋರಿಸಿದ್ದೆ ಅನ್ಸುತ್ತೆ ವಿಡಿಯೋನ. ಕಾಯಿನ ಫುಲ್ ಕ್ಲೀನ್ ಮಾಡಿ ಎಲ್ಲ ಇಟ್ಟಿರ್ತಾರಲ್ವ, ಅದರಲ್ಲಿ ಒಂದು ಹೋಲನ್ನು ಮಾಡ್ತಾರೆ. ಅದರಲ್ಲಿ ಎಳೆನೀರನ್ನು ತೆಗೆದ್ಬಿಟ್ಟು ಅದಕ್ಕೆ ತುಪ್ಪವನ್ನು ಕರಗಿಸಿರೋ ತುಪ್ಪನ ಹಾಕಿ ತುಂಬಿಸ್ತಾರೆ. ಕಾಯಿನ ತುಂಬಿಸಿ ಆಗಿದ್ಮೇಲೆ ಅದನ್ನು ಸೀಲ್ ಮಾಡಿ ಓಪನ್ ಆಗದೆ ಇರೋ ಥರ ಸೀಲ್ನ ಮಾಡಿ ಅದನ್ನು ಫಸ್ಟು ಒಂದು ಚೀಲದಲ್ಲಿ ಹಾಕ್ತಾರೆ. ಬಟ್ಟೆ ಕೂಡ ತೊಗೊಂಬಂದಿರ್ತಾರೆ ಅವರು. 2 ಕಡೆ ಚೀಲ ಇರುತ್ತೆ ಅದು. ಸೊ ಒಂದು ಕಡೆ ತುಪ್ಪದ ಕಾಯಿ ಮತ್ತು ಇನ್ನು ಎಕ್ಸ್ಟ್ರಾ 3 ಕಾಯಿಗಳನ್ನು ಹಾಕ್ತಾರೆ. ಇನ್ನು ಒಂದು ಕಡೆಗೆ ಅಕ್ಕಿಯನ್ನು ತುಂಬಿಸ್ತಾರೆ. ಎಲ್ಲರ ಕೈಯಲ್ಲೂ ಅಕ್ಕಿನ ಹಾಕಿಸ್ತಾರೆ. ಅದನ್ನು ಗಂಟನ್ನು ಕಟ್ಟಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದನ್ನು ತಲೆ ಮೇಲೆ ಇಟ್ಟು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳಿಸಿ ಇದು ಇರುಮುಡಿಯನ್ನು ಕಟ್ಟೋದು ಈ ರೀತಿ ಮಾಡ್ತಾಯಿದ್ರು. ಧನುಗೆ ಇರುಮುಡಿಯನ್ನು ಕಟ್ಟಿ ಆಗಿದ್ಮೇಲೆ ತಲ್ಕಾಡೋರು ಒಂದು 4 ಜನ ಮಾಲೆಯನ್ನು ಹಾಕಿಸ್ಕೊಂಡಿದ್ರು. ಅವರಿಗೆ ಇರುಮುಡಿಯನ್ನು ಕಟ್ತಾ ಇದ್ದಾರೆ. ಅಂದರೆ ಅವರು ಹೊರಗಡೆಯಿಂದ ಬಂದಿದ್ರಲ್ವ, ಸೊ ಅವ್ರಿಗೆ ವಾಪಸ್ ಮನೆಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಲೇಟ್ ಆಗಿಬಿಟ್ರೆ ಅಂತ ಹೇಳಿ ಅವರು ತಲ್ಕಾಡೋರು ಯಾರೆಲ್ಲ ಬಂದಿದ್ರು ಅವರಿಗೆಲ್ಲರಿಗೂ ಕೂಡ ಇರುಮುಡಿನ ಕಟ್ತಾ ಇದ್ದಾರೆ. ಅಯ್ಯಪ್ಪ ಸಾಕಾಯಿತಲ್ಲ ಸ್ವಾಮಿ, ಅಯ್ಯಪ್ಪ ಸಾಕಾಯಿತಲ್ಲ, ಈ ಕಾಡಿಗೆ ಕೇಳಿ ಬಂದ ಗಂಧದಯ ಗುಂಡಿಗಳು ಕಣಕಾಯ ತತ್ತರಿಸಿ ಸ್ವಾಮಿಯಪ್ಪ ಅಯ್ಯಪ್ಪ, ಬರ್ತೀವಪ್ಪ ಅಯ್ಯಪ್ಪ, ಬರ್ತೀವಪ್ಪ ಅಯ್ಯಪ್ಪ, ಕಾಪಾಡಪ್ಪ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ. ಉದಾರಕ್ಕೆ ಬರಬೇಕಾಗಿ ವಿನಂತಿ. ಸ್ವಾಮಿಯೇ ಶರಣಮಯ್ಯ ಸ್ವಾಮಿಯವರಿಗೆ ಅವರ ಕುಟುಂಬಸ್ಥರು ಇರುಮುಡಿ ಗುರುವಾರಪ್ಪ ಕಾಪಾಡಪ್ಪ ಕಾಪಾಡಪ್ಪ, ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ, ಭಗವತಿಯೇ ಭಗವತಿಯೇ ಅಯ್ಯಪ್ಪ, ಸ್ವಾಮಿಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿ ಶರಣಂ, ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಸ್ವಾಮಿಯೇ ಸ್ವಾಮಿಯಪ್ಪ ಶರಣಮಪ್ಪ, ಕಾಪಾಡಪ್ಪ ಅಯ್ಯಪ್ಪ, ಗುರುವಿನ ಗುರುವೇ ರಾಜ ವಂದಳ ಗುರುವಾಯರಪ್ಪ ಗುರುವಾಯರಪ್ಪ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಗುರುವಿಗೆ ಗುರು ನಿನ್ನ ಹೆಸರು, ಶೂರಿ ಮನೆ ಗಣಪಣ್ಣನೆಲ್ಲರೂ ಕೊಂಡಾಡಿ ಶರಣಂ ಶಬರಿನ ನೋಡೋಕೆ ಹೊರಟೆಯೋ, ಮಣಿ ತಲೆಯ ಮೇಲೆ ಅವನ ಇರುಮುಡಿ. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಕಟ್ಟೆ ಕಟ್ಟೆ ಇರುಮುಡಿ ಕಟ್ಟಿ ಕಟ್ಟೆ ಕಟ್ಟೆ ಇರುಮುಡಿ ಕಟ್ಟಿ ವೈರೆ ವೈರೆ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿ ದಿಂದ ಕಥೋ ಅಯ್ಯಪ್ಪ, ವಂದಳ ರಾಜ ಅಯ್ಯಪ್ಪ, ವಂದಳ ರಾಜ ಅಯ್ಯಪ್ಪ, ಸ್ವಾಮಿ ಭಸ್ಮಪ್ರಿಯ ಅಯ್ಯಪ್ಪ, ಭಸ್ಮಪ್ರಿಯ ಅಯ್ಯಪ್ಪ, ಮಕರ ಜ್ಯೋತಿ ಅಯ್ಯಪ್ಪ, ಗಂಧಾಪ್ರಿಯ ಅಯ್ಯಪ್ಪ, ಸ್ವಾಮಿಯೇ.
ಅಯ್ಯಪ್ಪ ಸ್ವಾಮಿ ಭಜನೆ ಮಾಡ್ತಿರೋರ ವಾಯ್ಸ್ ಕೇಳಿದರೆ ನೀವು, ಅವರ ವಾಯ್ಸ್ ಎಲ್ಲೂ ಕೂಡ ಡ್ರಾಪ್ ಆಗಿಲ್ಲ. 4 ಗಂಟೆಲಿ ಶುರು ಮಾಡಿದವರು ರಾತ್ರಿ 10 ಗಂಟೆ ಆಗಿದೆ. ಇಷ್ಟೊತ್ತಿನವರೆಗೂ ಅದೇ ವಾಯ್ಸಲ್ಲಿ ಭಜನೆನ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನಮ್ಮ ಯಜಮಾನರು ಕಾಯಿಗೆ ತುಪ್ಪವನ್ನು ತುಂಬಿಸ್ತಾ ಇದ್ದಾರೆ. ಸೊ ಇದೊಂದು ಏನು ಹೇಳಬೇಕೋ ಗೊತ್ತಿಲ್ಲ, ನನಗೆ ಒಂಥರ ಅನ್ನಿಸ್ತಾ ಇತ್ತು ಈ ಟೈಮಲ್ಲಿ. ನಾನು ಮದುವೆ ಆದಮೇಲೆ ನಮ್ಮ ಮನೆಯವರು ಇದೇ ಫಸ್ಟು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಿದ್ದು. ಆ್ಯಕ್ಚುಲಿ ಈ ವ್ರತಗಳನ್ನ ಮಾಡೋರು 48 ದಿನ ವ್ರತನ ಮಾಡಬೇಕು, ಕರೆಕ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ. ಬಟ್ ಇವರು ಒಂದೇ ದಿವಸ ಈ ಸಲ ಮಾಲೆ ಹಾಕಿಸ್ಕೊಂಡಿದ್ದು. ಅಟ್ಲೀಸ್ಟು 3 ಡೇಸು 5 ಡೇಸು ಇಲ್ಲ 12 ಡೇಸ್ ಆದ್ರೂ ಮಾಡಬೇಕಿತ್ತು. ಬಟ್ ಎಲ್ಲರಿಗೂ ಇವಾಗ ಏನಂತ ಹೇಳಿದ್ರೆ ಅವರವರ ಬಿಸ್ನೆಸ್ಸಲ್ಲಿ ಅಥವಾ ಅವರವರ ವರ್ಕ್ ಶೆಡ್ಯೂಲ್ಸ್ನ ಇದು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಂಗಾಗಿ ಎಲ್ಲ ಸೋಮವಾರ ಮಾಲೆ ಹಾಕಿಸ್ಕೊಂಡ್ರು, ಒಂದಷ್ಟು ಜನ ಮಂಗಳವಾರ, ಒಂದಷ್ಟು ಜನ ಬುಧವಾರ ಹಾಕಿಸ್ಕೊಂಡು ಗುರುವಾರ ಹೊರಡ್ತಾ ಇರೋದು. ಆ್ಯಕ್ಚುಲಿ ಒಂಥರ 2 ದಿವಸಕ್ಕೆ ನಮಗೊಂಥರ ಖುಷಿ ಆಗ್ತಾಯಿತ್ತು. ಇನ್ನು ಒಂದು 12 ದಿನನಾದರೂ ಅಥವಾ 9 ದಿವಸನೂ ಆದರೂ ಇದ್ದಿದ್ರೆ ಇನ್ನೂ ಖುಷಿಯಾಗಿರೋದು. ಸೊ ನೋಡ್ಲಿಕ್ಕಂತೂ ಹಬ್ಬದ ವಾತಾವರಣ ಇತ್ತು. ನಮ್ಮ ಮನೇಲಂತೂ 2 ದಿವಸ ಫುಲ್ಲು ಹಬ್ಬದ ವಾತಾವರಣ ಇತ್ತು. ಸೊ ಎಲ್ಲರಿಗೂ ಇವಾಗ ಇರ್ಮುಡಿ ಕಟ್ತಾ ಇದ್ದಾರೆ ಒಬ್ಬೊಬ್ಬರ ಹಾಗೆಯೇ. ಸೊ ಒಂದಷ್ಟು ಜನ ಮಾಲಾಧಾರಿಗಳು ಕಾಯಿನ ತುಂಬಿಸ್ತಾ ಇದ್ದರೆ, ಹಾಗೆ ನಾವು ಎಕ್ಸ್ಟ್ರಾ ಇರ್ತೀವಲ್ಲ ನಾವುಗಳು ಕೂಡ ಕಾಯಿನ ತುಂಬಿಸ್ಬಹುದು. ಇಲ್ಲಿ ನನ್ನ ಸಿಸ್ಟರು ಕೂಡ ಎಕ್ಸ್ಟ್ರಾ ಕಾಯಿನ ತುಂಬಿಸಿದ್ಲು, ಒಂದು ಹರಕೆನ ಇಟ್ಕೊಂಡು. ನಾನು ಕೂಡ ಒಂದು ಹರಕೆನ ಇಟ್ಕೊಂಡು ಕಾಯಿನ ತುಂಬಿಸಿದೆ. ಅಂದರೆ ಅಲ್ಲಿ ಹೋಗಿ ಅವರು ಓಪನ್ ಮಾಡಿದಾಗ ಅಲ್ಲಿ ಏನಾಗಿರುತ್ತೆ ಅದ್ರ ಮೇಲೆ ನಮ್ಮ ಹರಕೆ ಫಲಿಸುತ್ತೋ ಏನೋ ಅಂತ ಗೊತ್ತಾಗುತ್ತಂತೆ. ನಾನು ನಮ್ಮ ಮನೆಯವ್ರನ್ನ ಕೇಳಿದೆ ನಂದು ಕಾಯಿ ನೋಡ್ಕೊಳ್ಳಿ ಅಂತ, ಬಟ್ ಅವರು ಅಬ್ಸರ್ವ್ ಮಾಡಲಿಲ್ಲ ಅಂತ ಹೇಳಿದ್ರು. ಸೊ ಹೀಗೆ ಒಬ್ಬೊಬ್ಬರಾಗಿನೇ ಎಲ್ಲರಿಗೂ ಇರುಮುಡಿಯನ್ನು ಕಟ್ತಾಯಿದ್ರು. ಸೊ ಎಲ್ಲರೂ ನಮ್ಮ ಮನೆಯವರೇ ಆಗಿದ್ದರಿಂದ ಎಲ್ಲರೂ ಕೂಡ ಅಲ್ಲೇ ಇದ್ವಿ, ದೇವಸ್ಥಾನದ ಹತ್ರನೇ. ಹಾಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡವರು ಒಂದಷ್ಟು ಫಾಲೋ ಮಾಡಬೇಕಾಗತ್ತೆ ನಿಯಮಗಳನ್ನು. ಏನಂತ ಹೇಳಿದ್ರೆ ಬೆಳಗಿನ ಜಾವ 4 ಗಂಟೆಗೇ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಮತ್ತು ಹಾಸಿಗೆ ದಿಂಬು ಅದನ್ನೆಲ್ಲ ಬಳಸೋ ಹಾಗಿಲ್ಲ, ಚಾಪೆ ಮೇಲೇ ಮಲ್ಕೋಬೇಕು. ನಮಗೆ ದಿನನಿತ್ಯದ ಜೀವನದಲ್ಲಿ ಏನೆಲ್ಲ ಸುಖ ಸಂತೋಷಗಳೆಲ್ಲ ಸಿಗ್ತವೋ ಅದನ್ನೆಲ್ಲ ತ್ಯಜಿಸಿ ದೇವರ ಧ್ಯಾನದಲ್ಲಿ ಮುಳುಗಬೇಕು ಅನ್ನೋದು ಈ ವ್ರತದ ಒಂದು ಆಚರಣೆ ಆಗಿರುತ್ತೆ. ನಾನು ಇದನ್ನೆಲ್ಲ ಒಂದಷ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದು. ನನಗದು ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಯಾರೂ ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗಿರಲಿಲ್ಲ. ಹಾಗಾಗಿ ನಾನು ಒಂದಷ್ಟು ಸರ್ಚ್ ಮಾಡಿ ತಿಳ್ಕೊಂಡೆ. ಹೆಂಗಸರ ಜೊತೆಲಿ ಮಾತಾಡೋ ಹಾಗಿಲ್ಲ, ಮನೆಯಲ್ಲಿ ಊಟ ಮಾಡೋ ಹಾಗಿಲ್ಲ, ಮತ್ತು ಬೆಳಗಿನ ಹೊತ್ತು ನಿದ್ರೆ ಮಾಡೋ ಹಾಗಿಲ್ಲ. ಹಾಗೆ ಹೊರಗಡೆ ಎಲ್ಲಾದರೂ ಹೋಗಿ ಬಂತು ಅಂತ ಹೇಳಿದ್ರೆ ಕೈಕಾಲೆಲ್ಲ ತೊಳ್ಕೊಬೇಕು. ಹಾಗೆ ಒಬ್ಬೊಬ್ಬರೇ ಎಲ್ಲೂ ಕೂಡ ಓಡಾಡೋ ಹಾಗಿಲ್ಲ. ಈ ರೀತಿಯೆಲ್ಲ ಒಂದಷ್ಟು ನಿಯಮಗಳು ಇರ್ತವೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ನನಗೆ ಗೊತ್ತಿರೋ ಹಾಗೆ ನಾನು ಚಿಕ್ಕವಳಿರುವಾಗ ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪ ಅವರೆಲ್ಲ ಹೋಗಿದ್ರು. ಆ ಟೈಮಲ್ಲಿ ನಮ್ಮ ಜೊತೆ ಮಾತು ಕೂಡ ಆಡ್ತಾ ಇರಲಿಲ್ಲ ಅವರು ಹೆಂಗಸರ ಹತ್ರ. ಸೊ ಇವಾಗ ಮಾತಾಡ್ತಾರೆ, ಬಟ್ ಪೀರಿಯಡ್ಸ್ ಟೈಮಲ್ಲಿ ಸಾವಿಂದು ಸೂತ್ಕ ಇರೋರು ಆ ಥರದವರೆಲ್ಲ ಮಾತಾಡೋ ಹಾಗಿಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ನಾವು ಮಾಡಿದ ಅಡುಗೆಗಳೆಲ್ಲ ಊಟ ಮಾಡೋ ಹಾಗಿಲ್ಲ, ಅದೆಲ್ಲ ಇರುತ್ತೆ ಒಂದಷ್ಟು ನಿಯಮಗಳು. ಸೊ ಅದನ್ನು ಒಂದಷ್ಟು ಜನ ಅಂದರೆ ಹೊಸದಾಗಿ ಮಾಲೆ ಹಾಕಿಸ್ಕೊಂಡವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಅಭ್ಯಾಸ ಇರೋರು ಅದನ್ನು ಫಾಲೋ ಮಾಡ್ತಾಯಿದ್ರು. ಅದನ್ನೆಲ್ಲ ಫಾಲೋ ಮಾಡಬೇಕನ್ನೋದೇ ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಹಾಗೆಯೇ ಮಾಲೆ ಹಾಕಿಸ್ಕೊಳ್ಳೋರಿಗೆ ಬಟ್ಟೆಗಳ ಬಣ್ಣ ಕೂಡ ಬದಲಾವಣೆಗಳಿರ್ತವೆ. ಅಂದರೆ ಮೊದಲನೇ ಸಲ ಹಾಕಿಸ್ಕೊಳ್ಳೋರು ಕಪ್ಪು ಆ ಥರ ಇರುತ್ತೆ. ಅಂದರೆ ಮೊದಲನೇ ಸಲ, 2ನೇ ಸಲ ಆ ಥರ, 3ನೇ ಸಲದವರೆಗೂ ಕಪ್ಪು ಬಣ್ಣನೇ ಇರುತ್ತೆ. 4ನೇ ಸಲ 5ನೇ ಸಲ ಆ ಥರ ಹೋಗ್ತಾ ಇದ್ದಾರೆ ಅಂದರೆ ನೀಲಿ ಬಣ್ಣ ಇರುತ್ತೆ. ಮತ್ತು 5ರಿಂದ 6ನೇ ಸಲ ಜಾಸ್ತಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆರೆಂಜ್ ಕಲರ್ ಇರುತ್ತೆ. ಈ ರೀತಿ ಬಣ್ಣಗಳು ಕೂಡ ಚೇಂಜಸ್ ಇರುತ್ತೆ. ಹಾಗೆ ಗುರುಸ್ವಾಮಿಗಳು ಏನಿರ್ತಾರಲ್ವ ಅವರು ಜಾಸ್ತಿ ಸಲನೇ ಹೋಗಿರ್ತಾರೆ, ಒಂದು 10-12 ಸಲ ಹೋಗಿರ್ತಾರೆ. ಅವ್ರಿಗೆ ಆರೆಂಜ್ ಕಲರ್ ಬಣ್ಣ ಇರುತ್ತೆ ಬಟ್ಟೆನಲ್ಲಿ.
ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಗಣಪತಿಯಪ್ಪ ಬಂದೇವಪ್ಪ ಗುರುವಿನ ಗುರುವೇ ಗುರುವಾಯೂರಪ್ಪ ದೇವಪ್ಪ ಅಯ್ಯಪ್ಪ ರಮೇಶ ಇವರು ಅವ್ರಲ್ಲ ಅಯ್ಯಪ್ಪ ಗಂಧಾತ್ರಿಯ ಅಯ್ಯಪ್ಪ ಬೆಳಕು ಅದಲ್ಲ ಇಲ್ಲೇ ಕೂತ್ಕೊಳ್ಳಿ ಅಂತ. ಜ್ಯೋತಿ ಅಯ್ಯಪ್ಪ ಕಾನನವಾಸ ಅಯ್ಯಪ್ಪ ಕಾನನವಾಸ ಅಯ್ಯಪ್ಪ ಮಂಗಳರಾಜ ಅಯ್ಯಪ್ಪ ಮಂಗಳರಾಜ ಅಯ್ಯಪ್ಪ ದೇವನೇ ದೇವಪ್ಪ ಕಾಪಾಡಪ್ಪ ಯಾರಕ್ಕಾಗಿ ಬಂದೇವಪ್ಪ ಬಂದೇವಪ್ಪ ರಕ್ಷಿತಪ್ಪ ಕಾಪಾಡಪ್ಪ ಕಾಪಾಡಪ್ಪ ಬಂದೇವಪ್ಪ ಬಂದೇವಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಗವಾನೇ ಭಗವತಿಯೇ ಭಗವತಿಯೇ ಶಂಕರನೇ 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 ಮಾಡ್ತೇನೆ ದೇವರೇ ದೇವರೇ ಗಂಧಪ್ರಿಯನೇ ಅಯ್ಯಪ್ಪ ಗಂಧಪ್ರಿಯನೇ ಅಯ್ಯಪ್ಪ ಭಸ್ಮಪ್ರಿಯನೇ ಅಯ್ಯಪ್ಪ ಭಸ್ಮಪ್ರಿಯನೇ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾನು ಕೂಡ ತುಪ್ಪದ ಕಾಯಿನ ತುಂಬಿಸ್ದೆ. ಏನೋ ಒಂದು ಬೇಡಿಕೆನ ಮನಸ್ಸಲ್ಲಿ ಇಟ್ಕೊಂಡು ತುಪ್ಪದ ಕಾಯಿನ ತುಂಬಿಸಿದೆ. ಅದಾಗಿದ ಮೇಲೆ ಇಲ್ಲಿ ಎಲ್ಲರಿಗೂ ಕೂಡ ಇವಾಗ ಇರುಮುಡಿನ ಕಟ್ಟಾಯಿತು. ಇನ್ನು ಕೊನೆಗೆ ಇರೋದು ಗುರುಸ್ವಾಮಿಗಳು, ನಮ್ಮ ಭಾವನವರು ಮತ್ತು ಮಾವನವರು. ಸೊ ಅವರಿಬ್ಬರು ಪರಸ್ಪರ ಒಬ್ಬರಿಗೆ ಒಬ್ಬರು ಅವರೇ ಇರುಮುಡಿಯನ್ನು ಕಟ್ಕೊತಾ ಇದ್ದಾರೆ. ಸೊ ಇದೆಲ್ಲ ಆಗಿದ್ಮೇಲೆ ನೆಕ್ಸ್ಟು ಪೂಜೆ ಇರತ್ತೆ, ಪಡಿಪೂಜೆ ಆಗಿದ್ಮೇಲೆ ಅವರು ಎಲ್ಲರೂ ಊಟ ಮಾಡೋದು. ಸೊ ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಯಿತು ಅವರು ಊಟಕ್ಕೆ ಕುತ್ಕೊಳ್ಳೋ ಟೈಮಿಗೆ. ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಮಂಗಳರಾಜ ಅಯ್ಯಪ್ಪ ರಕ್ಷಿತಪ್ಪ ಅಯ್ಯಪ್ಪ ಮಕರ ಜ್ಯೋತಿ ಅಯ್ಯಪ್ಪ ಏಳುಮಲೆ ವಾಸ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ರಕ್ಷಿತಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಶರಣವಪ್ಪ ಬಂದೇವಪ್ಪ ರಕ್ಷಿಸಪ್ಪ
స్వామి శరణం శరణ పునయ్యప్ప స్వామి శరణం శరణ పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప అన్నందనే మెట్టులు స్వామి పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప స్వామి శరణం శరణ పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప అన్నెడనే మెట్టులు స్వామి పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప స్వామి శరణం శరణ పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప అజ్మురన్న మెట్టెలు స్వామి పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప స్వామి శరణం శరణ పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప అజ్ఞాకమే మెట్టెలు స్వామి పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప స్వామియన పునయ్యప్ప స్వామి శరణం శరణ పునయ్యప్ప అజ్ఞాన మెట్టెలు స్వామి పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప స్వామి శరణం అయ్యప్ప అయ్యన పునయ్యప్ప స్వామి శరణం శరణ పునయ్యప్ప అజ్ఞాన మెట్టెలు స్వామి పునయ్యప్ప అయ్యప్ప స్వామి శరణం శరణ పునయ్యప్ప అజ్ఞాన మెట్టెలు స్వామి పునయ్యప్ప అయ్య శరణ పునయ్యప్ప స్వామి శరణం స్వామి శరణం శరణ పునయ్యప్ప అజ్ఞాన మెట్టెలు స్వామి పునయ్యప్ప అయ్యన పునయ్యప్ప స్వామి శరణం శరణ పునయ్యప్ప స్వామి శరణం శరణ పునయ్యప్ప అయ్యన పునయ్యప్ప అయ్యప్ప స్వామి శరణం శరణ పునయ్యప్ప స్వామి శరణం శరణ పదినెండు పరివాస ప్రియరే విఘ్న వినాశకరే మురుగన్ స్వామి ఆపద్బాంధవరే ఓం స్వామి ఓం స్వామి ఓం స్వామి ఓం ಹರಿಹರ ಸುತರಾನಂದ ಚಿತ್ತಮಯ್ಯನಯ್ಯಪ್ಪ. ಸೊ ಇವಾಗ ಪಡಿ ಪೂಜೆ ಎಲ್ಲ ಆಯಿತು. ಮಹಾಮಂಗಳಾರತಿ ಕೊಡೋ ತನಕ ನಾವು ಎಲ್ಲರೂ ಕೂಡ ಇಲ್ಲಿ ಕಾಯ್ಕೊಂಡು ಕುತ್ಕೊಂಡಿದ್ವಿ. ಮಂಗಳಾರತಿ ಕೊಡ್ತಾರೆ ಮತ್ತು ಪ್ರಸಾದ ಕೊಡ್ತಾರೆ ಅಂತ ಹೇಳಿ. ಪಡಿ ಪೂಜೆ ಅಂತ ಹೇಳಿದ್ರೆ 18 ಮೆಟ್ಟಲನ್ನ ಏನು ಮಾಡಿರ್ತಾರಲ್ವ, ಅದಕ್ಕೆ ಪೂಜೆ ಮಾಡ್ತಾರಲ್ಲ, ಅದನ್ನು ಪಡಿ ಪೂಜೆ ಅಂತ ಹೇಳಿ ಹೇಳೋದು. ಸೊ ಪೂಜೆ ಎಲ್ಲ ಮುಗಿಯೋ ತನಕ ನಾವು ಯಾರೂ ಕೂಡ ಕದಡಿ ಇರಲಿಲ್ಲ. ಇರುಮುಡಿ ಕಟ್ಟುವಾಗ ಕೂಡ ಎಲ್ಲರೂ ಅಲ್ಲೇ ಇದ್ವಿ. ಹಾಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ಕೊಡೋರು ಕೂಡ ಎಲ್ಲರೂ ಅಲ್ಲೇ ಕಾಯ್ಕೊತ ಕುತ್ಕೊಂಡಿದ್ವಿ. ರಾತ್ರಿ 12 ಆಯಿತು ಆ್ಯಕ್ಚುಲಿ ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಮಗೆ ಮಂಗಳಾರತಿ ಪ್ರಸಾದ ಎಲ್ಲ ಕೊಟ್ಟು ಆಗಿದ್ಮೇಲೆ ಅವರೆಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ರು. ನಾನು ಆಗಲೇ ಹೇಳ್ದಂಗೆ ಊಟಕ್ಕೆ ಎಲ್ಲರ ಮನೆಯಲ್ಲೂ ಕೂಡ ಪ್ರಸಾದನ ನಾವು ಬೆಳಗ್ಗೆನೇ ಮಡಿಯಲ್ಲಿ ಅಡುಗೆ ಮಾಡಿದ್ವಲ್ವ, ಸೊ ಅದನ್ನೇ ಎಲ್ಲರೂ ಕೂಡ ಎತ್ತಿಟ್ಟಿದ್ವಿ. ಮತ್ತು ಅದನ್ನೆಲ್ಲ ಬಿಸಿ ಮಾಡಿ ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸ್ಕೊಟ್ವಿ. ಸೊ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ರು. ಮತ್ತೆ ಮಾರನೆಗೆ 4 ಗಂಟೆಗೆ ಎದ್ದು ಎಲ್ಲರೂ ತಣ್ಣೀರು ಸ್ನಾನ ಮಾಡಿಕೊಂಡು ಮತ್ತೊಂದು ಸರಿ ಸ್ವಾಮಿಯವರ ಭಜನೆಯನ್ನು ಮಾಡಿ ಮತ್ತು ಅವ್ರು ಇರುಮುಡಿ ಕಟ್ಟಿದ್ದನ್ನೆಲ್ಲ ಒಂದು ಕಡೆ ಇಟ್ಟಿದ್ರಲ್ವ, ಸೊ ಅದನ್ನೆಲ್ಲ ಮತ್ತೆ ತಲೆ ಮೇಲೆ ಇಟ್ಕೊಂಡು ಹೊರಟರು. ನನಗೆ ಹೊರಡುವಾಗ ಮಾಡಿದ ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಅದನ್ನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ಒಂದು ಸಲ ನಂದು ಶಾರ್ಟ್ಸ್ ಚೆಕ್ ಮಾಡ್ಬೋದು. ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮೀಟ್ ಮಾಡೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಸ್ವಾಮಿಯೇ ಶರಣಮಯ್ಯಪ್ಪ.